ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು. ನಮಸ್ಕಾರ. ಹಾಂ ನಮಸ್ಕಾರ. ನಾನು ಪ್ರದೀಪ್ ಅಂತ, ಅಡ್ವೊಕೇಟು. ಕೂತ್ಕೊಳ್ಳಿ. ಥ್ಯಾಂಕ್ ಯು. ನಿಮ್ಮಲ್ಲಿ ಪಾಂಡು ಸೋಲ್ಕರ್ ಅಂತ ಒಬ್ಬ ಇದ್ದಾನಲ್ಲ? ಪಾಂಡು ಸೋಲ್ಕರ್? ಹಾಂ, ಅವನನ್ನು ಭೇಟಿಯಾಗಬೇಕು ಅಂತ ಬಂದಿದ್ದೀನಿ. ತೊಗೊಳ್ಳಿ, ಪರ್ಮಿಷನ್ ಲೆಟರ್. ಸಿದ್ದರಾಜ್, ಸರ್, ಇವ್ರನ್ನ ಪಾಂಡು ಸೋಲ್ಕರ್ ಹತ್ರ ಕರ್ಕೊಂಡು ಹೋಗು. ಅದೇ ಗಲ್ ಶಿಕ್ಷೆ ಆಗಿದೆಯಲ್ಲ ಅವ್ರ ಹತ್ರ. ಬನ್ನಿ ಸರ್. ಹಾಂ, ಒಂದು ನಿಮಿಷ. ಧ್ಯಾನ ಕ್ಲಾಸ್ ನಡೀತಾ ಇದ್ದಾನೆ? ಇಲ್ಲ ಸರ್, ಧ್ಯಾನದ ಕ್ಲಾಸ್ ಮುಗಿದು ಸ್ವಲ್ಪ ಹೊತ್ತಾಗಿದೆ. ಸರಿ, ಹೋಗಿ ಸರ್. ಥ್ಯಾಂಕ್ ಯು. ಯಾರು ನೀವು? ನಾನು ಪ್ರದೀಪ್ ಅಂತ, ಅಡ್ವೊಕೇಟ್. ಓ, ಎಲ್ಲ ಲಾಯರ್ಗಳು ಪ್ರಯತ್ನ ಪಟ್ಟರು, ಎಲ್ಲ ಆಗೋಗಿದೆ. ನಿಮ್ಮಿಂದು ನನ್ನ ಗಲ್ ಶಿಕ್ಷೆಯನ್ನು ತಪ್ಪಿಸೋದಕ್ಕಾಗೋದಿಲ್ಲ. ನಮ್ಮ ಲಾಯರು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಿದ್ದಾರೆ. ನನಗೆ ಗೊತ್ತು, ಅಲ್ಲೂ ನನ್ನ ಗಲ್ ಶಿಕ್ಷೆನೇ ಕಾಯಮ್ಮು. ಗಲ್ಲು ಶಿಕ್ಷೆ ಸುಪ್ರೀಂ ಕೋರ್ಟಲ್ಲೂ ಖಾಯಂ ಆಗುತ್ತೆ ಅಂತ ನನಗೆ ಗೊತ್ತು. ಗಲ್ಲು ಶಿಕ್ಷೆ ವಿಧಿಸಿರೋದಕ್ಕೆ ನನಗೆ ದುಃಖ, ಭಯ, ಬೇಸರ ಇವುಗಳೆಲ್ಲ ಯಾಕೆ ಆಗಬೇಕು? ನಾನು 18 ಕೊಲೆಗಳನ್ನು ಮಾಡಿದ್ದೀನಿ. ಸಾವು ಅನ್ನೋದನ್ನು ಈ ಕಣ್ಣುಗಳಿಂದ ಬಹಳ ಹತ್ತಿರದಿಂದ ನೋಡಿದ್ದೀನಿ. ಸಾವಿಗೆ ನಾನು ಹೆದರ್ಕೋಬೇಕಾ? ಅಷ್ಟಕ್ಕೂ ಇದೆಲ್ಲ ನಾನು ಮಾಡಿರೋ ಕರ್ಮಗಳಿಗೆ ಪ್ರತಿಫಲ. ಇದೆಲ್ಲ ನಾನು ಮಾಡಿರೋ ತಪ್ಪಿಗೆ ಶಿಕ್ಷೆ ತಾನೇ? ಜೀವನ ಅಷ್ಟು ಸುಲಭ ಅಲ್ಲಯ್ಯ. ಸಾಯೋದು ಕೂಡ ಅಷ್ಟು ಸುಲಭ ಅಲ್ಲ. ಬದುಕು ನಡೆಸುವಾಗ ಹಲವಾರು ಜವಾಬ್ದಾರಿಗಳ ಪಾಶ ನಮ್ಮನ್ನು ಸುತ್ತಕೊಂಡಿರುತ್ತೆ. ಅದೇ ರೀತಿ ಸಾಯುವಾಗ ಕೂಡ ಆ ಜವಾಬ್ದಾರಿಗಳ ಪಾಶ ನಮ್ಮನ್ನು ಸುತ್ತಕೊಂಡೇ ಇರುತ್ತೆ. ಆ ಪಾಶದಿಂದ ಬಿಡಿಸ್ಕೊಂಡ್ರೇ ನೆಮ್ಮದಿಯಾಗಿ ಸಾಯೋದಕ್ಕಾಗೋದು. ನೀವು ಏನು ಹೇಳ್ತಾ ಇದ್ದೀರಾ? ನನಗೆ ಅರ್ಥ ಆಗಲಿಲ್ಲ. ನಿಮಗೆ ಮಕ್ಕಳಿದಾರಲ್ವ? ಅದು ನಿಮ್ಗೆ ಹೇಗೆ ಗೊತ್ತಾಯ್ತು? ನನಗೆ ಹೇಗೆ ಗೊತ್ತಾಯಿತು ಅಂತ ಅನ್ನೋದು ಮುಖ್ಯ ಅಲ್ಲ, ನಾನು ಹೇಳ್ತಿರೋ ವಿಚಾರ ಸತ್ಯನ ಅನ್ನೋದು ಮುಖ್ಯ. ನೀನು ನಿನ್ನ ಮಕ್ಕಳನ್ನು ತುಂಬ ಪ್ರೀತಿಸ್ತೀಯಲ್ಲ, ಅವ್ರ ಮೇಲೆ ನೀನು ಪ್ರಾಣನ ಇಟ್ಟಿದ್ದೀಯಲ್ವ? ನೀನು ಹೋದ್ಮೇಲೆ ಅವರ ಸ್ಕೂಲು, ಅವ್ರ ವಿದ್ಯೆ, ಅವ್ರ ಎಜುಕೇಷನ್ ಎಲ್ಲ ಮುಗಿದೋಗುತ್ತೆ. ಬೀದಿಗೆ ಬೀಳ್ತಾರೆ ಅವರು. ಯಾರು ನೋಡ್ಕೋತಾರೆ ಅವ್ರನ್ನ? ನೀನು ಹೋದ್ಮೇಲೆ ಅವ್ರಿಗೆ ಗತಿ ಯಾರು? ನಿನ್ನ ಕೈಲಿ ಅವ್ರಿಗೋಸ್ಕರ ಏನೂ ಮಾಡೋಕ್ಕಾಗಲ್ಲ. ಎಟ್ ದ ಮೋಸ್ಟ್ ನೀನು ಸಾಯೋದಕ್ಕೆ ಮುಂಚೆ ನಿನ್ನನ್ನು ಕಡೆ ಬಾರಿ ನೋಡೋದಕ್ಕೊಂದು ಅವಕಾಶ ಮಾಡಿಕೊಡ್ಬೇಕು ಅಷ್ಟೇ. ಅದನ್ನು ಮೀರಿ ಏನೂ ಮಾಡೋಕ್ಕಾಗಲ್ಲ. ಅದೇ ನನಗೆ ಶಿಕ್ಷೆ ಅನಿಸುತ್ತೆ. ನಾನು ಮಾಡಿರೋ ಪಾಪಗಳಿಗೆ ಇದಕ್ಕಿಂತ ಬೇರೆ ಶಿಕ್ಷೆ ಏನಿದೆ ನನಗೆ? ಅದು ನಿನಗೆ ನೀನು ಹೇಳ್ಕೋಬೋದಾದ ಸಮಾಧಾನ ಅಷ್ಟೇ. ನೀನು ಶಿಕ್ಷೆ ಅನುಭವಿಸೋದಲ್ಲದೆ ಪಾಪ ಆ ಮುಗ್ಧ ಮಕ್ಕಳು ಶಿಕ್ಷೆ ಅನುಭವಿಸಬೇಕಾಗಿದೆ. ನಾನಾದರೂ ಏನು ಮಾಡೋದಕ್ಕಾಗತ್ತೆ? ಅಸಹಾಯಕನಾಗಿ ಇಲ್ಲಿದ್ದೀನಿ. ಹೊರಗಡೆ ಇದ್ದಿದ್ರೆ ನನ್ನ ಮಕ್ಕಳ ಭವಿಷ್ಯಕ್ಕೆ ಏನಾದರೂ ವ್ಯವಸ್ಥೆ ಮಾಡ್ತಿದ್ದೆ. ಆದರೆ ಈಗ ನನಗೆ ಯಾವ ದಾರಿ ಇದೆ? ಆ ದಾರಿ ತೋರಿಸೋದಕ್ಕೆ ನಾನು ಇಲ್ಲಿ ಬಂದಿರೋದು. ಅಂದರೆ ನೀನು ಸಾಯೋ ದಿನಗಳ ಹತ್ತಿರ ಆಗ್ತಾ ಇದೆ. ನೀನು ನಿನ್ನ ಮಕ್ಕಳಿಗೆ ಅವರ ಭವಿಷ್ಯಕ್ಕೆ ಏನಾದರೂ ಒಳ್ಳೆಯದು ಮಾಡೋ ಅವಕಾಶ ನಿಂಗೆ ಸಿಗ್ತಾ ಇದೆ ಅಂತ ತಿಳ್ಕೊ. ಹೇಳಿ ಹೇಳಿ, ನಾನೇನು ಮಾಡಬೇಕು? ಅದನ್ನು ನಾನು ಹೇಳ್ತೀನಿ. ಆದರೆ ನೀವು ನನ್ನ ಮಕ್ಕಳ ಭವಿಷ್ಯಕ್ಕೋಸ್ಕರ ತೋರಿಸೋ ದಾರಿ ಪಾಪದ್ದಾಗಿದ್ರೆ? ನಾನೇ ನಿನಗೆ ಕೊಲೆ ಮಾಡು, ಸುಲಿಗೆ ಮಾಡು ಅಂತ ಹೇಳ್ತಾ ಇದ್ದೇನೆ. ನೀನು ಮಾಡಬೇಕಾಗಿರೋದು ಒಂದು ಸರಳವಾದ ಕೆಲಸ, ಒಂದು ಸ್ಟೇಟ್ಮೆಂಟ್ ಕೊಡಬೇಕು ಅಷ್ಟೇ. ಸ್ಟೇಟ್ಮೆಂಟಾ? ಹೌದು. ಸತ್ಯ ಸ್ವಲ್ಪ ಬೇರೆ ರೀತಿಯಲ್ಲಿ ಹೇಳಬೇಕು. ನೀನು 18 ಕೊಲೆ ಮಾಡಿದ್ದೀಯಾ, ಅದಕ್ಕೆ ಶಿಕ್ಷೆನೂ ಆಗಿದೆ.
ಆದರೆ ಈಗ ನಾನು ಹೇಳಿದಾಗ ಸ್ಟೇಟ್ಮೆಂಟ್ ಕೊಡೋದ್ರಿಂದ ಒಬ್ಬ ಒಳ್ಳೆ ವ್ಯಕ್ತಿನ ಉಳಿಸ್ದಾಗುತ್ತೆ. ನಿನಗೂ ಸಾಯೋ ಕಾಲದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದಾಗುತ್ತೆ. ಪಾಂಡು, ನೀನು ಸ್ಟೇಟ್ಮೆಂಟ್ ಕೊಡೋದ್ರಿಂದ ನಿನ್ನ ಜೀವನ ಏನೂ ಬದಲಾಗೋದಿಲ್ಲ ನಿಜ, ಆದರೆ ನಿನ್ನ ಮಕ್ಕಳ ಜೀವನ ಖಂಡಿತ ಬದಲಾಗುತ್ತೆ. ಆಮೇಲೆ ನೀವು ಮೋಸ ಮಾಡಿಬಿಟ್ರೆ ನಾನು ನಿಮ್ಮನ್ನು ಹೇಗೆ ನಂಬೋದು? ಮೊದಲು ನೀನು ನಾನು ಹೇಳಿದ್ದನ್ನು ಮಾಡೋದಕ್ಕೆ ಒಪ್ಕೋತೀಯೋ ಇಲ್ವೋ ಅನ್ನೋದನ್ನು ನಿರ್ಧಾರ. ಆಮೇಲೆ ನಾನು ನಿನ್ನ ಮಕ್ಕಳ ಭವಿಷ್ಯಕ್ಕೋಸ್ಕರ ಏನು ಮಾಡಬಲ್ಲೆ ಅನ್ನೋದನ್ನು ಹೇಳ್ತೀನಿ. ಯೋಚನೆ ಮಾಡು, ನಿನ್ನ ಮಕ್ಕಳ ಭವಿಷ್ಯ ನಿನ್ನ ಕೈನಲ್ಲಿದೆ. ದಾಕ್ಷಾಯಿಣಿ, ದಾಕ್ಷಾಯಿಣಿ, ಏನ್ರಿ? ನಿನ್ನ ಮಗ ನಿನ್ನೆ ರಾತ್ರಿ ಎಷ್ಟೊತ್ತಿಗೆ ಬಂದ? ಯಾರು? ಮತ್ತಿನ್ಯಾರು? ದಿವಾಕರ. ಊಟಕ್ಕೆ ಬರಲ್ಲ ಅಂತ ಫೋನ್ ಮಾಡಿದ್ದ. ಅವನು ಎಷ್ಟೊತ್ತಿಗೆ ಬಂದೋ ಗೊತ್ತಾಗ್ಲಿಲ್ಲ. ಕೆಲಸ ಇಲ್ಲ, ಕಾರ್ಯ ಇಲ್ಲ, ಮಧ್ಯರಾತ್ರಿವರೆಗೆ ತಿರುಗಾಡ್ಕೊಂಡಿರೋದಕ್ಕೆ ಏನಿತ್ತು ಅವನಿಗೆ? ಎಲ್ಲೋ ಫ್ರೆಂಡ್ಸ್ ಜೊತೆ ಹೋಗಿರ್ತಾನೆ. ಯಾಕೆ ಹೋಗ್ಬೇಕು ಅವನು ಅಂತೀನಿ. ಈಗ ಹಾಳಾಗಿರೋ ಸಾಲದೇನೋ? ಮನೇಲಿ ಸುಮ್ಮನೆ ಕೂತಿರೋದಕ್ಕಾಗೋದಿಲ್ಲ ಅವನಿಗೆ? ಇಡೀ ದಿನ ಮನೇಲಿ ಕೂತಿರೋಕೆ ಅವನಿಗೂ ಬೇಜಾರಾಗುತ್ತೆ ರೀ. ಈಗಿನ ಕಾಲದಲ್ಲಿ ಹುಡುಗಿರೇ ಮನೇಲಿ ಕೂತಿರಲ್ಲ. ಗಂಡು ಹುಡುಗ ಅವನು, ಅವನಿಗೆ ಮನೇಲಿ ಕೂತಿರು ಅಂದ್ರೆ? ಹಾಗಂತ ದಾಕ್ಷಾಯಿಣಿ, ನಾನು ನಿಮ್ಮಷ್ಟು ಸುಲಭವಾಗಿ ಅವನು ನಂಬೋದಕ್ಕೆ ತಯಾರಿಲ್ಲ. ಇಂಥ ರಾತ್ರಿಯಲ್ಲಿ ಯಾರ ಜೊತೆಗಿದ್ನೋ, ಏನು ಮಾಡ್ತಿದ್ನೋ, ಎಲ್ಲಿದ್ನೋ ಯಾರಿಗೆ ಗೊತ್ತು? ಮತ್ತಿರ್ಗ ಅದೇ ಸಿನಿಮಾ ಸಹವಾಸ ಮಾಡ್ತಿಲ್ಲ ಅಂತ ಏನು ಗೊತ್ತು ನಿನಗೆ? ಯುವಕರ ಮೇಲೆ ಇಷ್ಟೊಂದು ಅನುಮಾನ ನಿಮಗೆ? ನಮ್ಮ ಮಕ್ಕಳನ್ನ ನಾವೇ ನಂಬದೆ ಹೋದ್ರೆ ಬೇರೆ ಯಾರು ನಂಬ್ತಾರೆ ಹೇಳಿ? ಇಷ್ಟು ದಿವಸ ನಾವು ಮಾಡಿದ್ದು ಅದೇ ತಾನೇ. ಅವ್ನು ನಂಬಿದ್ದು ಆಯಿತು, ಅವ್ನು ನಂಬಿ ಹಣನ ಕಳ್ಕೊಂಡಿದ್ದು ಆಯಿತು. ಈಗ ನಿಮ್ಮೆಲ್ಲರ ಮಾತು ಕೇಳಿ ಎರಡನೇ ಸಲ ಅವನ ಮನೆಗೆ ಸೇರಿಸಿದ್ದು ಆಯಿತು. ಈಗ ದಿವಸ ರಾತ್ರಿ ಲೇಟಾಗಿ ಬರ್ತಾ ಇದ್ರೆ ಅವನ ನಂಬಿಕೆ ಹೇಗೆ ಬರ್ತಾಳೆ ಅವನ ಮೇಲೆ? ನೋಡು, ನಿಜ ಹೇಳ್ತೀನಿ, ಅವನ ಮೇಲೆ ನನಗೆ ತುಂಬ ಭಯ ಬರ್ತದೆ. ಖಂಡಿತ ಇಲ್ಲ ಅಪ್ಪಾಜಿ. ನಾವ್ಯಾರೂ ಅವನ ಮೇಲೆ ಅನುಮಾನ ಪಡೋ ಅವಶ್ಯಕತೆನೇ ಇಲ್ಲ. ಅವನು ಕೆಟ್ಟ ದಾರಿನಲ್ಲಿ ನಡೀತಾ ಇಲ್ಲ, ಅದ್ರ ಬಗ್ಗೆ ನಾನು ಗ್ಯಾರಂಟಿ ಕೊಡ್ತೀನಿ. ಅವನಿನ್ ಯಾವತ್ತೂ ಜವಾಬ್ದಾರಿ ಇಲ್ಲದೆ ಇರೋ ಹಾಗೆ ನಡ್ಕೊಳ್ಳಲ್ಲ. ಜವಾಬ್ದಾರಿ ಇರೋರು ಯಾರೂ ಮಧ್ಯರಾತ್ರಿವರೆಗೂ ಮನೆಗೆ ಬರದೇ ಇರೋದಿಲ್ಲ. ದಿವಾಕರ ದಿನ ರಾತ್ರಿ ಲೇಟಾಗಿ ಬರ್ತಿದ್ದಾನೆ ಅಂದ ಮಾತ್ರಕ್ಕೆ ಅವನು ಕೆಟ್ಟ ದಾರಿ ಹಿಡಿದಿದ್ದಾನೆ ಅಂತಲ್ಲ ಅಪ್ಪಾಜಿ. ನಾನು ಅವನನ್ನು ವಿಚಾರಿಸಿದ್ದೀನಿ. ಫ್ರೆಂಡ್ ಸ್ಟುಡಿಯೋದಲ್ಲಿ ಫೋಟೋಗ್ರಫಿ ಬಗ್ಗೆ ಏನೋ ಕಲಿತಿದ್ದಾನಂತೆ. ಅವನ ಫ್ರೆಂಡು. ಸರಿ, ಏನಾದರೂ ಮಾಡ್ಕೊಳ್ಳಿ ಅವನು. ಸಂಜನಾ, ಥ್ಯಾಂಕ್ಸ್. ಮತ್ತೆ ಹೇಗಿದ್ದಾರೆ ಆಂಟಿ, ರಮ್ಯಾ? ಚೆನ್ನಾಗಿದ್ದಾರೆ. ಆದರೆ ಅಮ್ಮ ಮನಸ್ಸಿನಲ್ಲೇ ಏನೋ ಒಂಥರ ಕೊರಗ್ತಾ ಇದ್ದಾರೆ ರಾಜೀವನ ಬಗ್ಗೆ. ಅವ್ರಿಗೆ ಏನೋ ಒಂಥರ ಗಿಲ್ಟ್. ನಾನು ರಮ್ಯಾ ಇಬ್ಬರು ಅಮ್ಮಂಗೆ ಎಷ್ಟೇ ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಆಗ್ತಾಯಿಲ್ಲ. ಮೊದಲಾದರೆ ಲೈಬ್ರರಿ, ಮೆಡಿಟೇಷನ್ ಅಂತ ಹೊರಗಾದರೂ ಹೋಗ್ತಾಯಿದ್ರು. ಈಗ ಯಾವಾಗಲೂ ಮನೇಲೇ ಇರ್ತಾರೆ. ದುಃಖ ಆಗತ್ತೆ ಅಂತ ನನ್ನ ಎದುರಿಗೇನೂ ಹೇಳಲ್ಲ, ಆದರೆ ನಂಗೆ ಅವ್ರ ಮನಸ್ಸಿನ ನೋವು ಅರ್ಥ ಆಗತ್ತೆ. ಬೇಜಾರು ಮಾಡ್ಕೋಬೇಡಿ ಸಂಜನಾ, ಎಲ್ಲ ಸರಿ ಹೋಗುತ್ತೆ ಅಂತ ನಾನು ಹೇಳಲ್ಲ. ಆದರೆ ಸಮಯ ಕಳೆದ ಹಾಗೆ ಮನಸ್ಥಿತಿಗಳು ಬದಲಾಗತ್ವೆ. ನೀವೀಗ ತಾಯಿ ಆಗ್ತಾ ಇದ್ದೀರಾ. ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕು. ನಿಮ್ಮ ಮನಸ್ಥಿತಿ ಮಗು ಮೇಲೂ ಪರಿಣಾಮ ಬೀರುತ್ತೆ. ಜಗದೀಶ್ ಎಷ್ಟೊತ್ತಿಗೆ ಬರ್ತಾರೆ ಸರ್? ಅಯ್ಯೋ, ನೀವು ಬರೋದು ಅವ್ರಿಗೆ ಗೊತ್ತಿತ್ತು. ಯಾಕೆ ಲೇಟ್ ಆಗ್ತಿದೆಯೋ ಗೊತ್ತಿಲ್ಲ. ಇರಿ, ಫೋನ್ ಮಾಡಿ ಕೇಳ್ತೀನಿ. ಪರವಾಗಿಲ್ಲ, ಕೆಲಸದ ಮೇಲೆ ಬ್ಯುಸಿ ಇರ್ತಾರೇನೋ, ಡಿಸ್ಟರ್ಬ್ ಮಾಡೋದು ಬೇಡ. ಅಯ್ಯೋ,
ಒಂದು ಸಾರಿ ಫೋನ್ ಮಾಡೋದಕ್ಕೇನಂತೆ? ಜಗದೀಶ್, ನಾನು ಸಂಜನಾ ಮನೆಗೆ ಬಂದಿದ್ದಾರೆ. ಹೌದಾ, ಸರಿ. ಇಲ್ಲೇ ಮನೆ ಹತ್ರನೇ ಇದ್ದಾರಂತೆ, ಬರ್ತಿದ್ದಾರೆ. ಸರಿಯು, ನೀವು ಆಫೀಸ್ಗೆ ಹೋಗ್ತಿದ್ದೀರಾ ಅಂತ ಕೇಳಿದೆ. ದಟ್ಸ್ ಗ್ರೇಟ್. ಅನಿವಾರ್ಯ ಪರಿಸ್ಥಿತಿಗಳಿಂದ ಆಫೀಸ್ಗೆ ಹೋಗಬೇಕಾಯ್ತು. ನನಗೆಲ್ಲ ಗೊತ್ತಿದೆ ಸರಿಯು. ಆ MNCಯಿಂದ ನಿಮ್ಮ ಕಂಪ್ನಿನ ನೀವು ವಾಪಸ್ ಪಡ್ಕೊಂಡ್ರಲ್ಲ, ದಟ್ಸ್ ಗ್ರೇಟ್. ಐ ಆಮ್ ವೆರಿ ಹ್ಯಾಪಿ. ಕಂಗ್ರ್ಯಾಟ್ಸ್. ಥ್ಯಾಂಕ್ಸ್ ಸಂಜನಾ. ರಾಜೀವಿಂದಾಗಿ ನಿಮಗೆ, ನಿಮ್ಮ ಕಂಪ್ನಿಗೆಲ್ಲ ಎಷ್ಟೆಲ್ಲ ತೊಂದರೆ ಆಯಿತು. ಬಿಡಿ, ಆ ಮಾತೆಲ್ಲ ಈಗ ಯಾಕೆ? ಆಗಿದ್ದೆಲ್ಲ ಆಗೋಯ್ತು, ಈಗೆಲ್ಲ ಸರಿ ಹೋಯ್ತಲ್ಲ. ಜಗದೀಶ್ ಬಂದರು ಅನ್ಸುತ್ತೆ. ಯಾಕೆ ಜಗದೀಶ್ ಲೇಟು? ಟ್ರಾಫಿಕ್ ಜಾಮ್ ಇತ್ತು, ಲೇಟ್ ಆಯಿತು. ಸಂಜನಾ ಇಲ್ಲಿ ಒಳಗಿದ್ದಾರೆ. ಹಲೋ ಸಂಜನಾ. ಹಲೋ. ಸಾರಿ, ನಿಮ್ಮನ್ನು ತುಂಬ ಕಾಯಿಸ್ಬಿಟ್ಟೆ. ಪರವಾಗಿಲ್ಲ, ನಾನು ಸರಯು ಹತ್ರ ಮಾತಾಡ್ತಿದ್ದೆ. ಹೇಗಿದ್ದೀರಾ? ಯಾ, ಐ ಆಮ್ ಗುಡ್. ಆ್ಯಕ್ಚುಲಿ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನಿಮ್ಮ ಪರ್ಸ್ನಲ್ ವಿಚಾರ ಆದರೂ ನಾನು ಇಂಟರ್ಫಿಯರ್ ಆಗ್ತಿದ್ದೀನಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಯಾವ ವಿಷಯ ಜಗದೀಶ್? ನಿಮ್ಮ ಮತ್ತು ರಾಜೀವ್ ಡಿವೋರ್ಸ್ ವಿಚಾರ. ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದೀರಿ ಅಲ್ವಾ? ಹೌದು, ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದೀನಿ. ಯಾವ ಸ್ಟೇಜ್ನಲ್ಲಿದೆ ಕೇಸು? ಮುಂದಿನ ವಾರ ಹಿಯರಿಂಗ್ ಇದೆ. ನೀವು ರಾಜೀವ್ನಿಂದ ಅಲಿಮನಿ ಏನಾದರೂ? ಇಲ್ಲ ಜಗದೀಶ್, ನಾನು ರಾಜೀವ್ ಹತ್ರ ಅಲಿಮೋನಿ ಕ್ಲೇಮ್ ಮಾಡಿಲ್ಲ. ನನಗವ್ರ ಹಣ ಬೇಕಾಗಿಲ್ಲ. ಆದರೆ ಸಂಜನಾ, ರಾಜೀವ್ನಿಂದ ಅಲಿಮನಿ ಪಡ್ಕೊಳ್ಳೋದು ನಿಮ್ಮ ಹಕ್ಕು. ಸಂಬಂಧ ಇದ್ದರೆ ಮಾತ್ರ ಅಲ್ಲಿ ಹಕ್ಕಿನ ಪ್ರಶ್ನೆ ಬರುತ್ತೆ. ನನಗೂ ರಾಜೀವ್ಗೂ ಈಗ ಯಾವ ರೀತಿಯೂ ಸಂಬಂಧ ಇಲ್ಲ ಅಂದಮೇಲೆ ನಾನು ಯಾವ ಹಕ್ಕನ್ನು ಕ್ಲೇಮ್ ಮಾಡಲಿ? ನನಗಾಗಲಿ ನನ್ನ ಮಗುಗಾಗಲಿ ರಾಜೀವಿನ ಹಣದ ಹಂಗೆ ಬೇಕಾಗಿಲ್ಲ. ರಾಜೀವ್ ಹತ್ರ ಇರೋ ಹಣ ಅದು ನಿಮ್ಮ ಹಣ. ರಾಜೀವ್ ಅದನ್ನು ಸ್ವಂತವಾಗಿ ಸಂಪಾದಿಸಿದ್ದಲ್ಲ. ನೀವು ಅವನ ಮೇಲೆ ನಂಬಿಕೆ ಇಟ್ಟು ಕೊಟ್ಟಂಥ ಕಂಪ್ನಿ ಪ್ರಾಪರ್ಟೀಸ್ನೆಲ್ಲ ಮಾರಿ ಆ ಹಣ ಪಡ್ಕೊಂಡಿದ್ದಾನೆ. ಹೌದು ಸಂಜನಾ, ನಿಮ್ಮ ತಂದೆ ಕಟ್ಟಿ ಬೆಳೆಸಿದ ಕಂಪ್ನಿನ ರಾಜೀವ್ ಮಾರಿರೋದು. ಅದನ್ನು ವಾಪಸ್ ಪಡೆಯೋದು ನಿಮ್ಮ ಹಕ್ಕು, ನಿಮ್ಮ ಕರ್ತವ್ಯನೂ ಕೂಡ. ರಾಜೀವ್ ಮೇಲೆ ನಂಬಿಕೆ ಇಟ್ಟು ಆ ಕಂಪ್ನಿನ ಅವನ ಹೆಸರು ಬರ್ಕೊಟ್ಟಿದ್ದು ನನ್ನ ತಪ್ಪಲ್ವ ಸರಿಯು? ಅಷ್ಟಕ್ಕೂ ನನಗೀಗ ಅದು ಯಾವುದ್ರಲ್ಲೂ ಆಸಕ್ತಿ ಇಲ್ಲ. ಆ ಹಣ, ಕಂಪ್ನಿ ಅದು ಯಾವುದೂ ಬೇಕಾಗಿಲ್ಲ. ರಾಜೀವ್ ಮಾಡಿರೋದಕ್ಕೆ ಅವನು ಅನುಭವಿಸ್ತಾನೆ. ಅವನ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ರಾಜೀವ್ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ನಿಜ. ರಾಜೀವ್ ಶಿಕ್ಷೆ ಮುಗಿಸ್ಕೊಂಡು ಹೊರಗೆ ಬಂದ ಮೇಲೆ ಆ ಹಣನ ಆರಾಮಾಗಿ ಅನುಭವಿಸ್ತಾನೆ. ರಾಜೀವ್ಗೆ ಶಿಕ್ಷೆ ಆಗೋದೊಂದೇ ಸೋಲಲ್ಲ ಸಂಜನಾ. ರಾಜೀವ್ ಇಷ್ಟೆಲ್ಲ ಮಾಡಿದ್ದು ಹಣಕ್ಕೋಸ್ಕರ. ಅದನ್ನು ಪಡಿದೇ ಇರೋ ಹಾಗೆ ಮಾಡೋದ್ರಲ್ಲೇ ರಾಜೀವ್ಗೆ ನಿಜವಾದ ಸೋಲಿರೋದು. ರಾಜೀವ್ನ ಸೋಲ್ಸೋದಕ್ಕೋಸ್ಕರ ಅವನ ಪಾಪದ ಹಣನ ನಂಗೆ ತೊಗೊಳೋದು ಇಷ್ಟ ಇಲ್ಲ ಸರಯ್ಯು. ನಿಮ್ಮ ಎಮೋಷನ್ಸ್ ನಮ್ಗೆ ಅರ್ಥ ಆಗುತ್ತೆ ಸಂಜನವ್ರೆ. ಆದರೆ ನೀವು ಯೋಚನೆ ಮಾಡಿ, ನಿಮ್ಮ ದುಃಖ, ಹತಾಶೆ ಕೋಪಕ್ಕೆ ತಿರುಗಿದೆ. ಈ ಕೋಪದಿಂದ ರಾಜೀವಂಗೆ ಲಾಭ ಆಗುತ್ತೆ. ನೀವು ರಾಜೀವನ ಸ್ವಾರ್ಥಕ್ಕೆ ಪರೋಕ್ಷವಾಗಿ ಸಪೋರ್ಟ್ ಮಾಡಿದಾಗುತ್ತೆ. ನೀವು ರಾಜೀವನ ಹತ್ರ ಇರೋ ಹಣ ತಗೊಳ್ಳೋದಿಲ್ಲ ಅನ್ನೋ ಮಾತನ್ನ ನಾನು ಒಪ್ಪೋದಿಲ್ಲ. ರಾಜೀವನ ಹಣ ನಮಗೂ ಬೇಕಾಗಿಲ್ಲ. ಯಾರಿಗೆ ಬೇಕಾಗಿದೆ ಆ ಹಣ? ಆದರೆ ಅಷ್ಟು ಹಣ ರಾಜೀವ್ಗೆ ಹೋಗೋದಕ್ಕೆ ಬಿಟ್ಟುಬಿಡ್ಬೇಕಾ? ನೀವು ಎಮೋಷನಲ್ ಆಗಿ ಯೋಚನೆ ಮಾಡ್ತಿದ್ದೀರಾ. ಇಮೋಷನ್ಸ್ ಬಿಟ್ಟು
ಕಾಮಾಗಿ ಯೋಚನೆ ಮಾಡಿ. ಅಲಿಮನಿ ಪಡ್ಕೊಳ್ಳೋದು ನಿಮ್ಮ ಹಕ್ಕು. ನೀವು ಅಲಿಮನಿ ಕ್ಲೈಮ್ ಮಾಡೋದ್ರಿಂದ ಆ ಹಣನ ಇಲ್ಲಿ ವಾಪಸ್ ತರಿಸೋದಕ್ಕೆ ಒಂದು ದಾರಿ ಸಿಗುತ್ತೆ. ನನಗೇನು ತೋಚ್ತಾ ಇಲ್ಲ. ಸಂಜನಾ, ನಿಮಗೆ ನಮ್ಮ ಮೇಲೆ ನಂಬಿಕೆ ಇದೆ ಅಲ್ವಾ? ಏನು ಹೀಗೆ ಕೇಳ್ತಾ ಇದ್ದೀರಾ ಸರಯ್ಯು? ನನಗೆ ಹಿತೈಷಿಗಳು ಅಂತ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ? ನನ್ನ ಜೀವನದಲ್ಲಿ ನಂಬಿಕೆ ಉಳಿದಿರೋದೇ ನಿಮ್ಮಿಂದ. ಸಂಜನಾ, ನಮ್ಮನ್ನು ನಿಮ್ಮ ಹಿತೈಷಿಗಳು ಅಂತ ಹೇಳ್ತಾ ಇದ್ದೀರಾ. ನಾವು ಏನೇ ಮಾಡಿದ್ರು ಏನೇ ಹೇಳಿದ್ರು ಎಲ್ಲ ನಿಮ್ಮ ಒಳ್ಳೇದಕ್ಕೇನೋ ನಂಬಿಕೆ ಇದ್ಮೇಲೆ ನಮ್ಮ ಮಾತು ಕೇಳಿ, ಇದೆಲ್ಲ ನಿಮ್ಮ ಒಳ್ಳೇದಕ್ಕೋಸ್ಕರನೇ. ಅದು ನಂಗೆ ಗೊತ್ತು ಸರಯ್ಯು. ನಾನು ಹಠಾನ್ ಬಿಟ್ಟು ನೀವೇನು ಹೇಳ್ತಿರೋ ನಾನು ಕೇಳ್ತೀನಿ. ಅದೇನು ಅಂತ ಹೇಳಿ. ನೀವೇನು ಮಾಡಬೇಕು ಅಂತ ನಮ್ಮ ಅಡ್ವೊಕೇಟ್ ಹೇಳ್ತಾರೆ. ಅವ್ರು ಹೇಗೆ ಹೇಳ್ತಾರೋ ಹಾಗೆ ಮಾಡೋಣ. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯ, ಬೆಳಕಿನಲ್ಲೂ ದೂರ ನಿಂತು ನೆರಳ ಕಂಡೆಯ. ಹೆಜ್ಜೆಯಲ್ಲಿ ಹಾದಿ ಮೂಡಿ ನೀಗಿ ಬಂಧನ, ನೀನೇ ಭೂಮಿ ನೀನೇ ಬಾನು ನೀನೇ ನಂದನ. ಮಿಂಚು ಮಿಂಚು ಸಿರಿ ಮಿಂಚು ಇದು ದಾರಿ ತೋರು